ಓಂ ಶಾಂತಿ. ಮುರಳಿಯ ದಿನಾಂಕ 3/12/23. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 18/1/97. अपनी सूरत से बाप की सीरत को प्रत्यक्ष करो, तब प्रत्यक्षता का ನಗಾಡ ಬಜೇಗ. ನಿಮ್ಮ ಚೆಹರೆಯಿಂದ ತಂದೆಯ ಗುಣಗಳನ್ನು ಪ್ರತ್ಯಕ್ಷ ಮಾಡಿರಿ, ಆಗ ಪ್ರತ್ಯಕ್ಷತೆಯ ನಗಾರೆ ಬಾರಿಸಲ್ಪಡುವುದು. आज बाप दादा दो विशाल सभाएं देख रहे, एक साकार रूप में आप सभी सन्मुख हो और दूसरी अव्यक्त रूप की विशाल सभा. चारों ओर के अनेक बच्चे इस समय अव्यक्त रूप में बाप को सन्मुख देख रहे हैं, सुन रहे. दोनों ही सभा एक दो से प्रिय है. ಈ ದಿನ ಬಾಪ್ ದಾದಾರವರು 2 ವಿಶಾಲ ಸಭೆಗಳನ್ನು ನೋಡ್ತಾ ಇದ್ದಾರೆ. ಒಂದು ಸಾಕಾರ ರೂಪದಲ್ಲಿ ಸನ್ಮುಖದಲ್ಲಿ ಬಂದು ಮಿಲನ ಮಾಡುವಂತಹ ಮಕ್ಕಳ ಸಭೆ, ಇನ್ನೊಂದು ಅವ್ಯಕ್ತ ರೂಪದಿಂದ ತಮ್ಮ ತಮ್ಮ ಸ್ಥಳದಲ್ಲಿಯೇ ಟಿವಿಯ ಮೂಲಕ ತಂದೆಯನ್ನು ಸನ್ಮುಖದಲ್ಲಿ ನೋಡ್ತಾ ಮಿಲನ ಮಾಡ್ತಿರುವಂಥ ಮಕ್ಕಳ ಅವ್ಯಕ್ತ ಸಭೆ. 2 ಸಭೆಗಳು ಬಾಬೋರ್ಗೆ ಬಹಳ ಪ್ರಿಯ ಆಗಿವೆ. आज विशेष सभी के दिल में ब्रह्मा बाप की याद इमर्ज है, क्योंकि ब्रह्मा बाप का इस ड्रामा में विशेष पार्ट है. ಈ ದಿನ ಎಲ್ಲರ ಹೃದಯದಲ್ಲಿ ಬ್ರಹ್ಮ ತಂದೆಯ ನೆನಪು ಇಮರ್ಜ್ ಆಗಿದೆ. ಏಕೆಂದರೆ ಬ್ರಹ್ಮ ತಂದೆಯ ಪಾತ್ರ ಈ ನಾಟಕದಲ್ಲಿ ವಿಶೇಷ ಪಾತ್ರ ಆಗಿದೆ. सभी का ब्रह्मा बाप से दिल का स्नेह है, क्योंकि ब्रह्मा बाप का भी एक एक बच्चे से अति प्यार है. ಎಲ್ಲರ ಹೃದಯದಲ್ಲಿ ಬ್ರಹ್ಮ ತಂದೆಯ ಬಗ್ಗೆ ಸ್ನೇಹ ಇದೆ. ಏಕೆಂದರೆ ಬ್ರಹ್ಮ ತಂದೆಗೂ ಸಹ ಒಬ್ಬೊಬ್ಬರ ಮೇಲೆ ಅತಿಯಾದ ಪ್ರೀತಿ ಇದೆ. जैसे आप बच्चे यहाँ साकार में ब्रह्मा बाप के गुण और कर्तव्य याद करते हो, वैसे ब्रह्मा बाप भी आप बच्चों की विशेषताओं का सेवा का गुणगान करते. ಹೇಗೆ ತಾವು ಮಕ್ಕಳು ಸಾಕಾರದಲ್ಲಿ ಬ್ರಹ್ಮ ತಂದೆಯ ಗುಣಗಳನ್ನು ಹಾಗೂ ಅವರು ಮಾಡಿದ ಕರ್ತವ್ಯವನ್ನು ನೆನಪು ಮಾಡ್ತಾ ಇರ್ತೀರಿ, ಹಾಗೆ ಬ್ರಹ್ಮ ಬಾಬಾರವರು ಸಹ ಮಕ್ಕಳ ವಿಶೇಷತೆಯನ್ನು, ಮಕ್ಕಳ ಸೇವೆಯ ಬಗ್ಗೆ ಗುಣಗಾಯನ ಮಾಡ್ತಾ ಇರ್ತಾರೆ. ಇದು 18/1/97 ಇಸ್ವಿಯ ಮುರಳಿಯಾಗಿದೆ. ಜನವರಿ 18 ಅಂದರೆ ಬ್ರಹ್ಮ ತಂದೆಯ ಸ್ಮೃತಿ ದಿನ ಆಗಿರುವ ಕಾರಣ ಈ ದಿನ ವಿಶೇಷವಾಗಿ ಎಲ್ಲರೂ ಬ್ರಹ್ಮ ತಂದೆಯನ್ನು ನೆನಪು ಮಾಡ್ತಾ ಇದ್ದಾರೆ. तो ब्रह्मा का अव्यक्त आवाज़ आप सबको पहुँचता है. आप विशेष अमृत वेले से लेकर जो मीठी मीठी बातें करते हो, मीठी मीठी उल्हने भी देते हो, वह ब्रह्मा बाप सुनकर मुस्कुराते रहते और क्या गुण गाते. वाह मेरे सिकिलदे लाडले बाप को प्रत्यक्ष करने वाले बच्चे, वाह. ब्रह्मा बाप अब बच्चों से क्या शुभ आशाएं रखते हैं, वह जानते हो. ಈ ದಿನ ವಿಶೇಷವಾಗಿ ಅಮೃತ ವೇಳೆಯಿಂದ ಮಕ್ಕಳು ಬ್ರಹ್ಮ ತಂದೆಯ ಜೊತೆಗೆ
ಮಧುರವಾದ ವಾರ್ತಾಲಾಪ ಮಾಡ್ತಾ ಇದ್ದಾರೆ. ಕೆಲವರು ತಕರಾರು ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ಬ್ರಹ್ಮಬಾಬಾವರು ನಗ್ತಾ ಇದ್ದಾರೆ. ಜೊತೆಗೆ ಮಕ್ಕಳ ಗುಣಗಾಯನನೂ ಮಾಡ್ತಾರೆ. ವಾಹನನ್ನ ಪ್ರೀತಿಯ ಮಕ್ಕಳೇ, ವಾಹನನ್ನ ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥ ಮಕ್ಕಳೇ ವಾಹ ಎಂದು ಬ್ರಹ್ಮಬಾಬಾ ವಿಶೇಷವಾಗಿ ಮಕ್ಕಳನ್ನು ಹೊಗಳುತ್ತಾ ಇದ್ದಾರೆ. ಆ ಬ್ರಹ್ಮ ತಂದೆಯ ಅವ್ಯಕ್ತ ಶಬ್ದ, ಅವ್ಯಕ್ತ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯೇ? ನಿಮ್ಮ ಹತ್ತಿರ ತಲುಪಿದೆಯೇ? ಬ್ರಹ್ಮ ತಂದೆಗೆ ಮಕ್ಕಳಿಂದ ಯಾವ ಅಪೇಕ್ಷೆ ಇದೆ? ಮಕ್ಕಳ ಬಗ್ಗೆ ಯಾವ ಶುಭ ಆಶೆಯನ್ನು ಬ್ರಹ್ಮಬಾಬಾ ಇಟ್ಕೊಂಡಿದ್ದಾರೆ? ಬಾಪ್ ಚಾಹತೆ ಹೈ कि मेरा हर एक बच्चा अपनी मूरत से बाप की सीरत दिखाए. सूरत भिन्न भिन्न हो लेकिन सूरत से बाप की सीरत दिखाई दे. ಬ್ರಹ್ಮಬಾಬಾ ಬಯಸ್ತಾ ಇದ್ದಾರೆ, ಪ್ರತಿಯೊಂದು ಮಗು ತನ್ನ ಮೂರ್ತಿಯ ಮೂಲಕ, ತನ್ನ ಚೆಹರೆಯ ಮೂಲಕ, ವರ್ತನೆಯ ಮೂಲಕ ಆ ನಿರಾಕಾರ ತಂದೆಯನ್ನು ಪ್ರತ್ಯಕ್ಷ ಮಾಡಲಿ. ಮುಖ ಮಕ್ಕಳದು ಕಾಣಿಸಿದ್ರೂ ಸಹ ಲಕ್ಷಣಗಳು, ಗುಣಗಳು, ತಂದೆಯ ಗುಣಗಳು ಕಾಣಿಸಲಿ. जो भी देखे, जो भी संबंध में आए, वह आपको देखकर आपको भूल जाए, लेकिन आप में बाप दिखाई दे, तब ही समय की समाप्ति होगी. ಯಾರೆಲ್ಲರೂ ನಿಮ್ಮನ್ನು ನೋಡ್ತಾರೆ, ನಿಮ್ಮ ಸಂಬಂಧದಲ್ಲಿ ಬರ್ತಾರೆ, ಅವರಿಗೆ ತಂದೆಯ ಪ್ರತ್ಯಕ್ಷತೆ ಆಗಬೇಕು, ತಂದೆ ಕಾಣಿಸಬೇಕು. ನಿಮ್ಮನ್ನು ಅವರು ಮರಿಬೇಕು, ಇಂಥ ವ್ಯಕ್ತಿ ಇಂಥವರು ಅಂತ ಅವರಿಗೆ ನೆನಪಾಗಬಾರ್ದು. ಆದರೆ ನಿಮ್ಮನ್ನು ನೋಡಿದರೆ ಇವರು ಪರಮಾತ್ಮನ ಮಗು, ಪರಮಾತ್ಮನ ಗುಣಗಳನ್ನು ಅವರು ನಿಮ್ಮಲ್ಲಿ ನೋಡಬೇಕು. ಆಗ ಮಾತ್ರ ಸಮಯ ಸಮಾಪ್ತಿಗೆ ಹತ್ತಿರ ಬಂದಿದೆ ಅಂತ ಅರ್ಥ. ಸಬ್ಕೆ ದಿಲ್ ಸೆ ಯಹ ಆವಾಜ್ ನಿಕ್ಲೆ, हमारा बाप आ गया है, मेरा बाप है. ब्रह्मा कुमारियों का बाप नहीं, मेरा बाप. जब सभी के दिलों से आवाज़ निकले कि मेरा बाप है, तब यह आवाज़ चारों ओर नगाड़े के माफिक गूंजेगा. ಎಲ್ಲರ ಮುಖದಿಂದ ಈ ಶಬ್ದ ಬರಬೇಕು, ನಮ್ಮ ತಂದೆ ಬಂದಿದ್ದಾರೆ. ಬ್ರಹ್ಮ ಕುಮಾರಿಯರ ತಂದೆ ಅಲ್ಲ, ನಮ್ಮೆಲ್ಲರ ತಂದೆ ಪರಮಾತ್ಮ ಬಂದಿದ್ದಾನೆ ಎಂಬ ಧ್ವನಿ ಎಲ್ಲರ ಬಾಯಿಯಿಂದ ಬಂದಾಗ ಎಲ್ಲ ಕಡೆಗೂ ಸಹ ಪರಮಾತ್ಮನ ಪ್ರತ್ಯಕ್ಷತೆಯ ನಗಾರೆ ಬಾರಿಸಲ್ಪಡ್ತದೆ. ಆ ಧ್ವನಿ ಎಲ್ಲ ಕಡೆಗೂ ಮೊಳಗ್ತದೆ. जो भी साइंस के साधन है, उन साधनों में यह नगाड़ा बजता रहेगा, मेरा बाप आ गया. अभी जो भी कर रहे हो बहुत अच्छा किया है और कर रहे, लेकिन अभी सबका इकट्ठा नगाड़ा बजना है. जहाँ भी सुनेंगे एक ही आवाज़ सुनेंगे. ಈಗ ತಾವು ಯಾವ ಸೇವೆ ಮಾಡ್ತಾ ಇದ್ದೀರಿ ಅದು ಬಹಳ ಚೆನ್ನಾಗಿದೆ. ಒಳ್ಳೆ ಸೇವೆ ಮಾಡಿದ್ದೀರಿ, ಮಾಡ್ತಾನೂ ಇದ್ದೀರಿ. ಆದರೆ ಈಗ 4 ಕಡೆಗೂ ಏಕಕಾಲದಲ್ಲಿ ಒಂದೇ ಸಮಯದಲ್ಲಿ ಈ ಧ್ವನಿ ಮೊಳಗಬೇಕು, ಪರಮಾತ್ಮ ಬಂದಿದ್ದಾನೆ ಅಂತ. ಆನೆ ವಾಲೆ ಆ ಗಯೆ, इसको कहा जाता है बाप की स्पष्ट प्रत्यक्षता. अभी नाम प्रसिद्ध हुआ है. पहला कदम नाम प्रत्यक्ष हुआ कि ब्रह्मा कुमार ब्रह्मा कुमारियाँ अच्छा काम कर रहे, विद्यालय व कार्य की नॉलेज की महिमा करते, खुश होते. ಎಲ್ಲರ ಬಾಯಲ್ಲಿ ಈ ಧ್ವನಿ ಬರಬೇಕು, ಪರಮಾತ್ಮನ ಅವತರಣೆ ಆಗಬೇಕಿತ್ತು, ಆಗಿದೆ ಅಂತ. ಆಗ ತಂದೆಯ ಪ್ರತ್ಯಕ್ಷತೆ ಸ್ಪಷ್ಟವಾಗಿ ಆಗಿದೆ ಅಂತ ತಿಳ್ಕೋಬೇಕು.
ಈಗ ಕೇವಲ ಬ್ರಹ್ಮಕುಮಾರ್ ಕುಮಾರಿಯರ ಹೆಸರು ಮಾತ್ರ ಪ್ರಸಿದ್ಧಿಯಾಗಿದೆ. विद्यालय व कार्य की नॉलेज की महिमा करते खुश होते, यह भी समझते हैं कि ऐसा कार्य कोई कर नहीं सकता, इतने तक पहुँचे. ಈಗ ಬ್ರಹ್ಮಕುಮಾರ್ ಕುಮಾರಿಯರನ್ನು ಹೊಗಳ್ತಾ ಇದ್ದಾರೆ. ಇವರು ಮಾಡುವ ಕಾರ್ಯ ಬಹಳ ಶ್ರೇಷ್ಠವಾಗಿದೆ ಅಂತಲೂ ಹೇಳ್ತಾರೆ. ಈ ವಿದ್ಯಾಲಯದಲ್ಲಿ ಕೊಡುವ ಜ್ಞಾನನೂ ಬಹಳ ಶ್ರೇಷ್ಠವಾದಂತಹ ಜ್ಞಾನ ಆಗಿದೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ. यह बातें स्पष्ट हुई, चारों ओर इस बात की महिमा है, लेकिन इस बात का अभी स्पष्टीकरण नहीं हुआ है कि बाप दादा आ गए. ಬ್ರಹ್ಮಕುಮಾರಿಯರ ಕರ್ತವ್ಯ ಆಗಲಿ, ಅವರು ಕೊಡುವ ಶಿಕ್ಷಣ ಆಗಲಿ ಪ್ರತ್ಯಕ್ಷ ಆಗಿದೆ. ಆದರೆ ಬಾಪ್ ದಾದಾ ಬಂದಿದ್ದಾರೆ ಅನ್ನುವ ವಿಚಾರ ಇನ್ನೂ ಎಲ್ಲರಿಗೂ ಗೊತ್ತಾಗಿಲ್ಲ. ಅಭಿ ಥೋಡಾ ಥೋಡಾ ಪರ್ದಾ ಖುಲ್ನೆ ಲಗಾ ಹೈ, ಲೇಕಿನ್ ಸ್ಪಷ್ಟ ನಹಿ. ಈಗ ಸ್ವಲ್ಪ ಸ್ವಲ್ಪ ಪ್ರತ್ಯಕ್ಷತೆಯ ಪರದೆ ಸರಿತಾ ಇದೆ, ಆದರೆ ಸಂಪೂರ್ಣವಾಗಿ ಅದು ಸರಿದಿಲ್ಲ ಅಂತ ಹೇಳ್ತಾರೆ ಬಾ. ಜಾನ್ತೆ ಹೇ इन्हों का बैकबोन कोई अथॉरिटी है, लेकिन वही बाप दादा है और हमें भी बाप से वर्षा लेना है. यह दीवार अभी उमंग उत्साह में आगे आ रही, वो अभी होना है. ಬಾಬಾ ಹೇಳ್ತಾರೆ, ಇವರ ಹಿಂದೆ ಒಂದು ಶಕ್ತಿ ಇದೆ ಅಂತ ಜನ ತಿಳ್ಕೊಂಡಿದ್ದಾರೆ. ಆದರೆ ಆ ಶಕ್ತಿಯೇ ಪರಮಾತ್ಮ ಆಗಿದ್ದಾನೆ ಅನ್ನೋದು ಇನ್ನೂ ಅವರಿಗೆ ಅರ್ಥ ಆಗ್ತಿಲ್ಲ. ಪರಮಾತ್ಮನೇ ಇವರ ಬ್ಯಾಕ್ ಬೋನ್ ಆಗಿದ್ದಾರೆ. ಆ ತಂದೆಯಿಂದ ನಾವು ಆಸ್ತಿಯನ್ನು ಪಡ್ಕೋಬೇಕು ಎಂಬ ವಿಚಾರ ಇನ್ನೂ ಅವರಲ್ಲಿ ಬಂದಿಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಏಕ್ ಕದಮ್ ಉಠಾತೆ ಹೇ वो एक कदम है सहयोग का. एक कदम उठने लगा है, सहयोग देने की प्रेरणा आने लगी. ಬಾಬಾ ಹೇಳ್ತಾರೆ, ಜನರಲ್ಲಿ ಇವ್ರು ಮಾಡುವ ಕೆಲಸ ಒಳ್ಳೆಯದು, ಇವ್ರ ಹಿಂದೆ ಒಂದು ಶಕ್ತಿ ಇದೆ ಅನ್ನೋ ಅಷ್ಟು ತಿಳುವಳಿಕೆ ಬಂದಿದೆ. ಆ ಒಂದು ಗೋಡೆ ಮಧ್ಯದಲ್ಲಿ ಇರೋದರಿಂದ ಇವ್ರು ಮಾಡುವ ಕೆಲಸನೇ ಪರಮಾತ್ಮನ ಕೆಲಸ ಅನ್ನೋದು ಇನ್ನೂ ಅವರಿಗೆ ಗೊತ್ತಾಗ್ತಾ ಇಲ್ಲ. ಆ ಒಂದು ಉಲ್ಲಾಸ ಉತ್ಸಾಹದಲ್ಲಿ ಅವರು ಬರ್ತಿಲ್ಲ. ಸಹಯೋಗ ಕೊಡ್ತಾ ಇದ್ದಾರೆ. दूसरा कदम है ಸ್ವಯಂ वर्षा लेने की उमंग में आए. ಸಹಯೋಗ ಕೊಡೋದಕ್ಕಾಗಿ ಮುಂದೆ ಬರ್ತಾ ಇದ್ದಾರೆ ಜನ. ಆದರೆ ಸ್ವಯಂ ತಾವೇ ಪುರುಷಾರ್ಥ ಮಾಡಿ ತಂದೆಯಿಂದ ಆಸ್ತಿ ಪಡ್ಕೊಳ್ಳುವ ವಿಷಯದಲ್ಲಿ ಇನ್ನೂ ಅಷ್ಟೊಂದು ಉಲ್ಲಾಸ ಉತ್ಸಾಹ ಅವರಲ್ಲಿ ಬಂದಿಲ್ಲ. जब दोनों ही कदम मिल जाएंगे तो चारों ओर बाजे बजेंगे. कौन से बाजे? ಯಾವಾಗ ಸಹಯೋಗನೂ ಕೊಡಬೇಕು, ಆಸ್ತಿನೂ ಪಡ್ಕೋಬೇಕು ಎಂಬ ಎರಡು ಹೆಜ್ಜೆಗಳನ್ನು ಆತ್ಮರು ಮುಂದಿಡ್ತಾರೆ, ಆಗ ನಾಲ್ಕು ಕಡೆಗೂ ಪ್ರತ್ಯಕ್ಷತೆಯ ಧ್ವನಿ ಮೊಳಗ್ತದೆ, ವಾದ್ಯ ಮೊಳಗ್ತದೆ. ಕೌನ್ಸಾ ಬಾಜಾ? ಮೇರಾ ಬಾಬಾ. ತೇರಾ ಬಾಬಾ ನಹಿ, ಮೇರಾ ಬಾಬಾ. ಆ ಧ್ವನಿ ಯಾವುದು ಅಂದರೆ ಎಲ್ಲರೂ ಹೇಳಬೇಕು, ನನ್ನ ಬಾಬಾ ಅಂತ. ಬ್ರಹ್ಮಕುಮಾರಿಯರ ಬಾಬಾ ಅಲ್ಲ, ನಿಮ್ಮ ಬಾಬಾ ಅಲ್ಲ, ನಮ್ಮ ಬಾಬಾ ಅಂತ ಹೇಳಬೇಕು. जैसे कार्य की महिमा करते ऐसे करन कराहनहार बाप की महिमा झूम झूम कर गाए होने वाला ही है. आपको यह नज़ारा आँखों के सामने दिल में दिमाग में आ रहे हैं ना, क्योंकि बाप और दादा आए हैं सब बच्चों को वर्षा देने के लिए. ಈ ಕಾರ್ಯ ನಡಿಲೇಬೇಕು, ಆಗಲೇಬೇಕು. ನಿಮ್ಮ ಕಣ್ಮುಂದೆ ಈ ದೃಶ್ಯ ಈಗಾಗಲೇ ಕಾಣ್ತಾ ಇದೆ ಅಲ್ವಾ? ಎಲ್ಲರೂ ಸಹ ಮುಂದೆ ಕರನ್ ಕರಾವನ್ಹಾರ್ ತಂದೆಯ ಒಂದು ಮಹಿಮೆಯಲ್ಲಿ ಕುಣಿಯೋರಿದ್ದಾರೆ,
ಹರ್ಷದಿಂದ ನೃತ್ಯ ಮಾಡೋರಿದ್ದಾರೆ. ಯಾಕೆ ಅಂದರೆ ಈಗಾಗಲೇ ಬಾಪ್ ದಾದಾ ಬಂದಿದ್ದರೆ ಮಕ್ಕಳಿಗೆ ಆಸ್ತಿ ಕೊಡೋದಕ್ಕಾಗಿ. ಎಲ್ಲರಿಗೂ ಆಸ್ತಿ ಕೊಡ್ತಾರೆ, ಚಾಹೆ ಮುಕ್ತಿ ಕಾ चाहे जीवन मुक्ति का. वर्षा तो ज़रूर मिलना है, कोई भी वंचित नहीं रहे. बाप बेहद का मालिक है, बेहद का बाप है, तो बेहद को वर्षा लेना ही है. ಶಿವಬಾಬಾ ಕೆಲವರಿಗೆ ಮುಕ್ತಿಯ ಆಸ್ತಿ ಕೊಡ್ತಾರೆ, ಕೆಲವರಿಗೆ ಜೀವನ್ ಮುಕ್ತಿಯ ಆಸ್ತಿ ಕೊಡ್ತಾರೆ. ವಿಶ್ವದ ಎಲ್ಲ ಆತ್ಮರಿಗೂ ಬೇಹದ್ದಿನ ತಂದೆಯಿಂದ ಒಂದಿಲ್ಲ ಒಂದು ರೀತಿಯ आस्ती सिगलिदे. बल योग बल से अपने जन्म जन्म के पाप नहीं भी काट सके, लेकिन सिर्फ इतना भी जान लिया कि बाप आए हैं तो कुछ न कुछ पहचान से वर्षे के अधिकारी बन ही जाएंगे. भले ಮುಂದೆ ಬರುವಂಥ ಆತ್ಮರು ಯೋಗ ಬಲದಿಂದ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳ್ಕೊಳ್ಳೋದಿಲ್ಲ. ಆದರೆ ಪರಮಾತ್ಮ ಬಂದಿದ್ದಾನೆ ಅಂತ ಒಪ್ಕೊಂಡ್ರೆ ಸಾಕು, ಸ್ವಲ್ಪಿಲ್ಲ ಸ್ವಲ್ಪ ಆಸ್ತಿಗೆ ಅವರು ಅಧಿಕಾರಿಯಾಗ್ತಾರೆ. तो जैसे बाप को बेहद का वर्षा देने का संकल्प है और निश्चित होना ही है, ऐसे आप सबके दिल में ये शुभ भावना, शुभ कामना उत्पन्न होती है कि हमारे सब भाई बहन ಬೇಹದ್ ಕೆ ವರ್ಷೆ ಕೆ ಅಧಿಕಾರಿ ಬನ್ ಜಾಯ್. ಹೇಗೆ ತಂದೆಗೆ ಸಂಕಲ್ಪ ಇದೆ, ನಾನು ಮಕ್ಕಳಿಗೆ ಆಸ್ತಿ ಕೊಡಲೇಬೇಕು ಅಂತ, ಮತ್ತು ನಾಟಕದಲ್ಲಿ ಅದು ನಿಶ್ಚಿತ ಆಗಿದೆ. ಹಾಗೆ ನಿಮ್ಮ ಹೃದಯದಲ್ಲೂ ಸಹ ಎಲ್ಲರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆ ಉತ್ಪತ್ತಿಯಾಗಬೇಕು. ನನ್ನ ಎಲ್ಲ ಸಹೋದರ ಸಹೋದರಿಯರು ತಂದೆಯ ಆಸ್ತಿಗೆ ಅಧಿಕಾರಿ ಆಗಲಿ ಎಂಬ ಸಂಕಲ್ಪ, ಶುಭ ಸಂಕಲ್ಪ ನಿಮ್ಮಲ್ಲಿನೂ ಬರಬೇಕು. तो ये शुभ भावना, शुभ कामना कब तक प्रत्यक्ष रूप में करेंगे, उसकी डेट पहले से अपने दिल में फिक्स करो. संगठन से पहले दिल में करो. ಹಾಗಾದರೆ ಈ ಒಂದು ಶುಭ ಭಾವನೆ, ಶುಭ ಕಾಮನೆ, ಶುಭ ಸಂಕಲ್ಪವನ್ನು ಯಾವಾಗ ಪ್ರತ್ಯಕ್ಷ ಮಾಡ್ತೀರಿ? ಪ್ರತ್ಯಕ್ಷ ಮಾಡುವ ದಿನಾಂಕವನ್ನು ಮೊದಲು ಹೃದಯದಲ್ಲಿ ಫಿಕ್ಸ್ ಮಾಡಿಕೊಳ್ಳಿ. ಸಂಘಟನೆಯಲ್ಲಿ ಫಿಕ್ಸ್ ಮಾಡುವ ಮೊದಲು ಹೃದಯದಲ್ಲಿ ಆ ಡೇಟನ್ನು ಫಿಕ್ಸ್ ಮಾಡಿಕೊಳ್ಳಿ, ನಿಗದಿ ಮಾಡಿಕೊಳ್ಳಿ. विनाश की डेट तब आपे ही स्पष्ट हो जाएगी, उसकी चिंता नहीं. ವಿನಾಶದ ತಾರೀಕಿನ ಬಗ್ಗೆ ಚಿಂತೆ ಮಾಡಬೇಡಿ, ಆದರೆ ಪರಮಾತ್ಮನ ಪ್ರತ್ಯಕ್ಷತೆಯ ತಾರೀಖು ಅಥವಾ ಡೇಟನ್ನು ಎಲ್ಲರೂ ಸೇರಿ ಮೊದಲು ನಿಗದಿ ಮಾಡಿರಿ. रहम आता है या इसमें रहते हो कि हम तो अधिकारी बन गए, मौज में रहो, यह तो बहुत अच्छा है, लेकिन रहम दिल बाप के बच्चे बेहद पर रहम करो. जब दूसरे पर रहम आएगा तो अपने ऊपर रहम पहले आएगा. ಬಾಬಾ ಹೇಳ್ತಾರೆ, ದಯಾ ಸಾಗರನ ಮಕ್ಕಳಾಗಿ ಎಲ್ಲ ಆತ್ಮರ ಮೇಲೆ ದಯೆ ತೋರಿಸ್ರಿ. ನನಗೆ ಜ್ಞಾನ ಸಿಕ್ಕಿದೆ, ನಾನು ತಂದೆಯ ಆಸ್ತಿಗೆ ಅಧಿಕಾರಿ ಆಗಿದ್ದೀನಿ ಸಾಕು ಅಂತ ಹೇಳಬೇಡಿ. ಯಾವಾಗ ಇತರರ ಮೇಲೆ ನಿಮಗೆ ದಯೆ ಬರ್ತದೆ, ಆಗ ಮೊದಲು ನಿಮ್ಮ ಮೇಲೇನೂ ದಯೆ ಬರ್ತದೆ. जब एक ही छोटी सी बात पर आपको पुरुषार्थ करना पड़ता है, वह करने की आवश्यकता नहीं होगी. मास्टर रहम दिल, मास्टर दयालु, मर्सीफुल बन जाओ. ಆಗ ಸಣ್ಣ ಸಣ್ಣ ವಿಷಯದ ಬಗ್ಗೆ ಏನು ಪುರುಷಾರ್ಥ ಮಾಡ್ತಿದ್ದೀರಿ, ಆ ಪುರುಷಾರ್ಥ ಮಾಡುವ ಅವಶ್ಯಕತೆ ನಿಮಗೆ ಇರೋದಿಲ್ಲ. ಯಾವಾಗ ನೀವು ಮಾಸ್ಟರ್ ದಯಾಸಾಗರ ಆಗ್ತೀರಿ, ಮಾಸ್ಟರ್ ಕ್ಷಮಾ ಸಾಗರ ಆಗ್ತೀರಿ, ಆಗ ನಿಮ್ಮ ಪುರುಷಾರ್ಥ ತಂತಾನೆ ನಡೀತದೆ. इस गुण को इमर्ज करो तो औरों के ऊपर रहम करने से
पहले स्वयं पर रहम आपे ही आएगा. ಅನ್ಯರ ಮೇಲೆ ದಯೆ ತೋರಿಸುವ ಮೊದಲು ನಿಮ್ಮ ಮೇಲೆ ನೀವೇ ದಯೆ ತೋರಿಸ್ಕೊಳ್ಳಿ. ಅನ್ಯರ ಮೇಲೆ ದಯೆ ತೋರಿಸ್ತಾ ಹೋದರೆ ನಿಮ್ಮ ಮೇಲೇನೂ ಅದು ದಯೆ ಆಗಿಬಿಡ್ತದೆ. बाप दादा ने पहले सुनाया, बाप दादा को बच्चों की कौन सी बात अच्छी नहीं लगती. ಬಾಬೋರು ಈ ಮೊದಲು ಸಹ ಹೇಳಿದರೆ ಬಾಪ್ ದಾದಾರವರಿಗೆ ಮಕ್ಕಳ ಒಂದು ಮಾತು ಇಷ್ಟ ಆಗೋದಿಲ್ಲ. बाप दादा को बच्चों की मेहनत करना व बार बार युद्ध करना अच्छा नहीं लगता. ಯಾವ ವಿಷಯ ಬಾಬನಿಗಿಷ್ಟ ಇಲ್ಲ ಅಂದರೆ ಬಾರಿ ಬಾರಿಗೂ ಪರಿಶ್ರಮ ಪಡುವುದು, ಯುದ್ಧ ಮಾಡುವುದು, ಇದು ತಂದೆಗೆ ಇಷ್ಟ ಇಲ್ಲ. ಬಾಪ್ ಕಹತೆ ಮೇರೆ ಯೋಗಿ ಬಚ್ಚೆ, ಯೋಧೆ ಬಚ್ಚೆ ನಹಿ ಯೋಗಿ ಬಚ್ಚೆ. ಬಾಬಾ ಯಾವತ್ತೂ ಸಹ ಮಕ್ಕಳನ್ನು ಕುರಿತು ಮಾತನಾಡುವಾಗ ನನ್ನ ಯೋಗಿ ಮಕ್ಕಳೇ ಅಂತ ಕರೀತಾರೆ, ನನ್ನ ಯೋದ್ಧ ಮಕ್ಕಳೇ ಅಂತ ಕರೆಯೋದಿಲ್ಲ. ಯೋಗಿ बच्चों का काम क्या है? युद्ध करना. युद्ध करना अच्छा लगता है. परेशान भी होते हो और फिर युद्ध भी करते. आज प्रतिज्ञा करते हो युद्ध नहीं करेंगे और कुछ समय के बाद फिर योगी के बजाय योद्धे बन जाते. ಯೋಗಿ ಮಕ್ಕಳ ಕೆಲಸ ಆಗಿದೆ ಯೋಗ ಮಾಡೋದು, ಯುದ್ಧ ಮಾಡೋದಲ್ಲ. ಹೇಳ್ತೀರಿ ನಾನೀಗ ಯೋಗ ಮಾಡ್ತೀನಿ, ಮುಂದೆ ನಾನು ಯೋಗಿ ಆಗ್ತೀನಿ. ಮತ್ತೆ ಯೋಗ ಮಾಡುವಾಗ ಯುದ್ಧ ಶುರುವಾಗ್ತದೆ. ಯಹ ಕ್ಯೋं? बाप दादा समझते हैं बच्चों को योग से प्यार कम है, युद्ध से प्यार ज़्यादा है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳಿಗೆ ಯೋಗದ ಮೇಲೆ ಪ್ರೀತಿ ಕಡಿಮೆ ಇದೆ, ಯುದ್ಧದ ಮೇಲೆ ಪ್ರೀತಿ ಜಾಸ್ತಿ ಇದೆ. तो आज से क्या करें? योद्धे बनेंगे या निरंतर ಯೋಗಿ ಬನೆ. ಇವತ್ತಿನಿಂದ ಏನು ಮಾಡ್ತೀರಿ? ಯೋದ್ಧ ಆಗ್ತೀರಾ ಅಥವಾ ನಿರಂತರ ಯೋಗಿ ಆಗ್ತೀರಾ? बाप दादा ने देखा कितनी 18 जनवरी बीत गई और विशेष ब्रह्मा बाप आप बच्चों का आह्वान कर रहा है कि मेरे बच्चे समान बन वतन में आ जाओ. ಎಷ್ಟೋ ಸಲ ನೀವು 18 ಜನವರಿಯ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಪ್ರತಿ ವರ್ಷವೂ ಜನವರಿ 18ಕ್ಕೆ ಸ್ಮೃತಿ ದಿನವನ್ನು ಆಚರಿಸ್ತೀರಿ. ಆದರೆ ಬ್ರಹ್ಮ ತಂದೆಯ ಒಂದು ನಿಮಂತ್ರಣ ಏನಿದೆ, ಮಕ್ಕಳು ನನ್ನ ಸಮಾನ ಆಗಿ ವತನಕ್ಕೆ ಬನ್ನಿ ಅಂತ, ಆ ನಿಮಂತ್ರಣ ಇನ್ನೂ ಯಾರೂ ಸ್ವೀಕಾರ ಮಾಡಿಲ್ಲ. क्या वतन अच्छा नहीं लगता? क्या युद्ध करना ही अच्छा लगता? युद्ध नहीं करो. ಬಾಬಾ ಕೇಳ್ತಾ ಇದ್ದಾರೆ, ನಾನು ಇರುವ ಸೂಕ್ಷ್ಮ ವತನ ನಿಮಗೆ ಸೇರೋದಿಲ್ಲೇನೋ? ಅಲ್ಲಿಗೆ ಬರಲು ಇಷ್ಟ ಇಲ್ವಾ? ಯುದ್ಧ ಮಾಡೋದೇ ಇಷ್ಟ ಇದೆ ಏನೋ? ಆಜ್ ಸೆ ಯುದ್ಧ ಕರ್ನ ಬಂದ್ ಕರೋ. ಆದರೆ ದಯವಿಟ್ಟು ಯುದ್ಧ ಮಾಡಬೇಡಿ, ಇಂದಿನಿಂದ ಯುದ್ಧವನ್ನು ನಿಲ್ಲಿಸಿರಿ. ಕರ್ ಸಕ್ತೆ ಹೋ? ಬೋಲೋ ಹಾಂಜಿ. ಯುದ್ಧ ಮಾಡೋದನ್ನು ನಿಲ್ಲಿಸ್ತೀರಾ? ನಿಲ್ಲಿಸ್ತೀವಿ ಅಂದರೆ ಹಾಂಜಿ ಅಂತ ಹೇಳಿ. फिर वहाँ जाकर पत्र नहीं लिखना कि माया आ गई, युद्ध करके भगा दिया. किसी को अपनी माया आती है और कोई कोई दूसरों की माया को देख खुद माया के असर में आ जाते हैं. ಇಲ್ಲಿ ಯುದ್ಧ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ನಿಮ್ಮ ಸ್ಥಳಕ್ಕೆ ಹೋದ ನಂತರ ಪತ್ರ ಬರಿಬಾರ್ದು. ಮಾಯೆ ಬಂತು, ಯುದ್ಧ ಮಾಡಿ ಓಡಿಸಿದ್ದೀನಿ ಅಂತ ಬರಿಬೇಡಿ. ಕೆಲವರಿಗೆ ತಮ್ಮ ಪುರುಷಾರ್ಥದಲ್ಲಿ ಮಾಯೆ ಬರ್ತದೆ, ಕೆಲವರಿಗೆ ಅನ್ಯರ ಪುರುಷಾರ್ಥದಲ್ಲಿ ಬಂದಂಥ ಮಾಯೆ ನೋಡಿ ಆ ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಬಿಡ್ತಾರೆ. यह क्यों? यह क्या? यह दूसरों की माया अपने अंदर ले आते. ಅವ್ರ ಮುಂದೆ ಯಾವ ಪರಿಸ್ಥಿತಿ
ಸಮಸ್ಯೆ ಬಂದಿರೋದಿಲ್ಲ, ಮಾಯೆ ಬಂದಿರೋದಿಲ್ಲ. ಆದರೆ ಅನ್ಯರ ಮುಂದೆ ಬಂದಂಥ ಮಾಯೆಯನ್ನು ನೋಡಿ ಇದ್ಯಾಕೆ, ಅದ್ಯಾಕೆ, ಹೇಗೆ ಅಂತ ಪ್ರಶ್ನೆಗಳಲ್ಲಿ ಬರ್ತಾರೆ. ಅನ್ಯರ ಮುಂದೆ ಬಂದಂಥ ಮಾಯೆಯನ್ನು ತಮ್ಮ ಕಡೆಗೆ ಎಳ್ಕೋತಾರೆ, ತಮ್ಮ ಒಳಗೆ ಹಾಕ್ಕೋತಾರೆ. ಯಹ ಭೀ ನಹೀ ಕರ್ನ, ಮಾಯಾ ಸೆ ಚುಡಾನಾ ಬಾಪ್ ಕಾ ಕಾಮ್ है. आप स्वपुरुषार्थ में तीव्र बनो तो आपके वाइब्रेशन से, वृत्ति से, शुभ भावना से दूसरे की माया सहज भाग जाएगी. ಬಾಬಾ ಹೇಳ್ತಾರೆ, ಮಕ್ಕಳನ್ನು ಮಾಯೆಯಿಂದ ಬಿಡಿಸುವುದು ತಂದೆಯ ಕೆಲಸ ಆಗಿದೆ. ನೀವು ಅನ್ಯರ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಸ್ವಪುರುಷಾರ್ಥದಲ್ಲಿ ತೀವ್ರತೆಯಿಂದ ಮುಂದಕ್ಕೆ ಹೋಗಿರಿ. ನಿಮ್ಮ ಪ್ರಕಂಪನಗಳಿಂದ, ವಾತಾವರಣದಿಂದ, ನಿಮ್ಮ ವೃತ್ತಿಯಿಂದ, ನಿಮ್ಮ ಶುಭ ಭಾವನೆಯಿಂದ ಅನ್ಯರ ಮುಂದೆ ಬಂದಂಥ ಮಾಯೆಯೂ ಸಹ ಸಹಜವಾಗಿ ಓಡಿ ಹೋಗುವುದು. ಅಗರ್ ಕ್ಯೋं क्या में जाएंगे तो न आपकी माया जाएगी न दूसरों की जाएगी. इसलिए जैसे नए वर्ष में पुराने वर्ष को विदाई दी, अभी 96 नहीं कहेंगे, 97 कहेंगे. अगर गलती से कह भी दे तो आप कहेंगे यह 96 नहीं है, 97 है. ऐसे आज क्यों क्या ऐसे वैसे इन शब्दों को ವಿದಾಯಿ दे दो. ಬಾಬಾ ಹೇಳ್ತಾರೆ, ಯಾಕೆ, ಏನು, ಹೇಗೆ ಅಂತ ಕೇಳ್ತಾ ಹೋದರೆ ಮಾಯೆ ನಿಮ್ಮ ಹತ್ತಿರ ಬರ್ತದೆ. ಹೇಗೆ ಹಳೆಯ ವರ್ಷಕ್ಕೆ ವಿದಾಯಿ ಕೊಟ್ಟಿದ್ದೀರಿ, ಹೊಸ ವರ್ಷಕ್ಕೆ ಆವಾಹನೆ ಮಾಡಿದೆ. ಹಾಗೆ ಈ ಹಳೆಯ ವರ್ಷದಲ್ಲಿ 96ನೇ ಇಸ್ವಿ ಮುಗೀತು, 97ನೇ ಇಸ್ವಿ ಶುರು ಆಗಿದೆ ಅಂದರೆ ನಿಮ್ಮ ಈ ಹಳೆ ಪ್ರಶ್ನೆಗಳಿಗೆ ವಿದಾಯಿ ಕೊಡಿ. ಎಲ್ಲ ಪ್ರಶ್ನೆ ಚಿಹ್ನೆಗಳನ್ನು ತೆಗೆದುಹಾಕ್ರಿ. ಬಿಂದಿ ಲಗಾವ್, ನಹಿ ತೋ ಕ್ವೆಶ್ಚನ್ ಮಾರ್ಕ್ ಹುವಾ और व्यर्थ का खाता ಆರಂಭ ಹುವಾ. ಪ್ರಶ್ನೆ ಚಿಹ್ನೆಯನ್ನು ತೆಗೆದುಹಾಕಿ ಪೂರ್ಣ ವಿರಾಮ ಹಾಕ್ರಿ. ಪ್ರಶ್ನೆ ಚಿಹ್ನೆ ಬಂತು ಅಂದರೆ ಅಲ್ಲಿ ವ್ಯರ್ಥದ ಖಾತೆ ಪ್ರಾರಂಭವಾಗ್ತದೆ. जब व्यर्थ का खाता आरंभ हो जाता तो समर्थी समाप्त हो जाती, और जहाँ समर्थी समाप्त हुई वहाँ माया भिन्न भिन्न रूप से, भिन्न भिन्न ಸರ್ಕಮ್ಸ್ಟೆನ್ಸ್ से अपना ग्राहक बना देती. ಎಲ್ಲಿ ವ್ಯರ್ಥದ ಖಾತೆ ಶುರು ಆಗ್ತದೆ ಅಲ್ಲಿ ಸಮರ್ಥತೆ ಸಮಾಪ್ತಿ ಆಗ್ತದೆ. ಎಲ್ಲಿ ಸಮರ್ಥತೆ ಸಮಾಪ್ತಿ ಆಗ್ತದೆ ಅಲ್ಲಿ ಮಾಯೆ ಭಿನ್ನ ಭಿನ್ನ ರೂಪದಲ್ಲಿ ಬಂದು ನಿಮ್ಮನ್ನು ತನ್ನ ಗ್ರಾಹಕನನ್ನಾಗಿ ಮಾಡಿಕೊಳ್ಳುತ್ತದೆ. फिर क्या बन जाते, योगी व योद्धे, योद्धे नहीं बनना. पक्का प्रॉमिस किया या बाप दादा कहता है तो हाँ किया. बाहर जब अपने देश में जाएंगे तो थोड़ा कच्चा होगा. ಬಾಬಾ ಹೇಳ್ತಿದ್ದಾರೆ, ಇನ್ನು ಮುಂದೆ ಯೋದ್ಧ ಆಗಬಾರ್ದು, ಯೋಗಿ ಆಗಬೇಕು. ಬಾಬಾ ಕೇಳುವಾಗ ನಾವು ಯೋಗಿ ಆಗ್ತೀವಿ ಅಂತ ಎಲ್ಲರೂ ಕೈ ಎತ್ತಿರ್ತಾರೆ. ಆದರೆ ನಿಮ್ಮ ನಿಮ್ಮ ದೇಶಕ್ಕೆ ಹೋದ ನಂತರ ಈ ಪ್ರತಿಜ್ಞೆಯಲ್ಲಿ ಕಚ್ಚಾ ಆಗಬಾರ್ದು, ಪಕ್ಕಾ ಪ್ರತಿಜ್ಞೆ ಮಾಡಿ ಹೋಗ್ರಿ. ಶಕ್ತಿಯಾँ क्या कहती, होगा या नहीं, सब हाँ नहीं करते. ಮಾನಾ ಥೋಡಾ ಅಪ್ನೆ ಮೇ ಶಕ್ ಹೈ. ಶಕ್ತಿಯರು ಅಂದರೆ ಮಾತೆಯರು ಮತ್ತು ಅಕ್ಕಂದಿರಿಗೆ ಬಾಬಾ ಕೇಳ್ತಾ ಇದ್ದಾರೆ, ಯೋದ್ಧ ಆಗೋದಿಲ್ಲ, ಯೋಗಿ ಆಗ್ತೀವಿ ಅನ್ನುವಂತಹ ಪಕ್ಕಾ ನಿಶ್ಚಯ, ಪಕ್ಕಾ ಪ್ರತಿಜ್ಞೆ ಮಾಡಿದ್ದೀರಾ ಅಂದಾಗ ಎಲ್ಲರೂ ಹಾಜಿ ಅಂತ ಹೇಳ್ತಿಲ್ಲ. ಅಂದರೆ ಕೆಲವರಲ್ಲಿ ಇನ್ನೂ ಸಂಶಯ ಇದೆ ಅಂತ ಹೇಳ್ತಾರೆ ಬಾಬಾ. देखना टीवी में फ़ोटो निकल रहा है, बाप दादा टीवी की कैसेट भेजेंगे, क्योंकि बाप का हर बच्चे के साथ, चाहे नए चाहे पुराने, जिसने दिल से कहा मेरा बाबा, सिर्फ कहा नहीं लेकिन माना और मान कर चल रहे हैं, उस एक एक के साथ बाप का दिल का प्यार है,
कहने वाला प्यार नहीं. ಬಾಬಾ ಹೇಳ್ತಾರೆ, ನನ್ನ ಟಿ ವಿಯಲ್ಲಿ ಎಲ್ಲರ ಫೋಟೋನೂ ಬಂದಿದೆ. ಬೇಕಾದರೆ ಆ ಟಿ ವಿಯ ಕ್ಯಾಸೆಟನ್ನು ನಿಮಗೆ ಕಳಿಸ್ತೀನಿ. ಯಾಕೆ ಅಂದರೆ ನನಗೆ ಹೊಸಬ್ರು ಹಳಬ್ರು ಯಾರೆಲ್ಲರೂ ಹೃದಯದಿಂದ ನನ್ನ ಬಾಬಾ ಅಂತ ಹೇಳಿದ್ದಾರೆ ಮತ್ತು ನನ್ನ ಬಾಬಾ ಅಂತ ಒಪ್ಕೊಂಡು ನಡೀತಾ ಇದ್ದಾರೆ, ಆ ಎಲ್ಲ ಮಕ್ಕಳ ಮೇಲೆ ತಂದೆಗೆ ಅತಿಶಯವಾದಂತಹ ಪ್ರೀತಿ ಇದೆ. ಬರೇ ಹೇಳೋದಕ್ಕಾಗಿ ಅಲ್ಲ, ನಿಜವಾದ ಹೃದಯದ ಪ್ರೀತಿ ಇದೆ. बाप दादा बहुत बच्चों की रंगत देखते. आज कहेंगे बाबा, ओ मेरे बाबा, ओ मीठा बाबा, क्या कहूँ क्या नहीं कहूँ, आप ही मेरा संसार है. बहुत मीठी मीठी बातें करते हैं. 2-4 घंटे के बाद अगर कोई बात आ गई तो भूत आ जाता है. ಬಾಬೋರು ಮಕ್ಕಳ ಒಂದು ಆಟವನ್ನು ನೋಡ್ತಾ ಇರ್ತಾರೆ. ಮಕ್ಕಳು ಖುಷಿಯಲ್ಲಿ ಇರುವಾಗ, ನಶೆಯಲ್ಲಿ ಇರುವಾಗ ಹೇಳ್ತಾರೆ, ನನ್ನ ಬಾಬಾ ಮಧುರ ಬಾಬಾ, ಬಾಬಾ ನಿನ್ನ ಬಗ್ಗೆ ಏನು ಹೇಳಲಿ, ನೀನೇ ನನ್ನ ಸಂಸಾರ ಆಗಿದೀಯಾ ಅಂತ ಹೇಳ್ತಾರೆ. ಮತ್ತು 2-4 ಗಂಟೆಗಳ ನಂತರ ಏನಾದರೂ ಪರೀಕ್ಷೆ ಬಂತು, ಪರಿಸ್ಥಿತಿ ಬಂತು ಅಂದರೆ ಮಕ್ಕಳು ತಂದೆಯನ್ನು ಮರೀತಾರೆ. ಅವರಲ್ಲಿ ಭೂತನೇ ಬಂದು ಸೇರ್ಕೊಂಡು ಬಿಡ್ತಾರೆ. बात नहीं आती, भूत आता है. बाप दादा के पास सभी का भूत वाला फ़ोटो भी है. देखो एक यादगार भी भूतनाथ का है. ಒಂದು ಸಣ್ಣ ಸಮಸ್ಯೆ, ವಿಘ್ನ, ಪರೀಕ್ಷೆ ಬಂದರೆ ಸಾಕು ಭೂತ ಬಂದಂಗೆ ಆಗಿಬಿಡ್ತಾರೆ ಮಕ್ಕಳು. ಬಾಬಾ ಹೇಳ್ತಾರೆ, ನೀವೆಲ್ಲ ಮಕ್ಕಳು ಭೂತ ಪ್ರವೇಶ ಆಗುವ ಹಾಗೆ ನಡ್ಕೋತೀರಿ. ಅದರ ಒಂದು ಫೋಟೋನು ನನ್ನ ಹತ್ರ ಇದೆ. ನಿಮ್ಮ ಭೂತ ಬಿಡಿಸ್ಲಿಕ್ಕಾಗಿಯೇ ನಾನು ಬಂದಿರುವ ಕಾರಣ ನನಗೆ ಭೂತನಾಥ ಅಂತನೂ ಗಾಯನ ಇದೆ. तो भूतों को भी बाप देखते, कहाँ से आया, कैसे भगा रहे हैं, खेल भी देखते रहते. कोई तो घबरा कर दिल शिकस्त भी हो जाते. फिर बाप दादा को यही शुभ संकल्प आता कि इनको कोई द्वारा संजीवनी बूटी खिलाकर सुरजीत करे. वे मूर्छा में इतने मस्त होते हैं जो संजीवनी बूटी को देखते ही नहीं. ಬಾಬಾ ಹೇಳ್ತಾರೆ, ಯಾವಾಗ ಮಕ್ಕಳು ಹೆದರ್ಕೊಂಡು ಭೂತಕ್ಕೆ ವಶ ಆಗ್ತಾರೆ, ಆಗ ಬಾಬೋರಿಗೆ ಶುಭ ಸಂಕಲ್ಪ ಬರ್ತದೆ. ಇವರ ಹತ್ತಿರ ಯಾರ ಮೂಲಕ ಆದರೂ ಸಂಜೀವನಿ ಔಷಧಿ ಕಳಿಸೋಣ ಅಂತ. ಆಗ ಮಕ್ಕಳು, ಅನ್ಯ ಮಕ್ಕಳು ಹೋಗಿ ಅವರಿಗೆ ಔಷಧಿ ಕೊಡ್ಲಿಕ್ಕೆ ಹೋದಾಗ ಈ ಭೂತ ಪ್ರವೇಶತೆ ಆದಂಥ ಮಕ್ಕಳು ಮೂರ್ಛೆಗೆ ಹೋಗಿಬಿಟ್ಟಿರ್ತಾರೆ. ಆ ಔಷಧಿನೂ ನೋಡೋದಿಲ್ಲ. ಐಸೆ ನಹಿ ಕರ್ನ, ಸಾರಾ ಹೋಶ್ ನಹಿ ಗವಾನ, ಥೋಡಾ ರಖನ. ಬಾಬಾ ಹೇಳ್ತಾರೆ, ಯಾರಾದರೂ ಔಷಧಿ ಕೊಡ್ಲಿಕ್ಕೆ ಬಂದರೆ ಅದನ್ನು ನೋಡ್ರಿ, ಸ್ವೀಕಾರ ಮಾಡಿ. ಪೂರ್ಣ ನಿಮ್ಮ ಪ್ರಜ್ಞೆಯನ್ನು ಕಳ್ಕೋಬೇಡಿ. ಸ್ವಲ್ಪ ಎಚ್ಚರ ಇರಲಿ. ಥೋಡಾ ಭೀ ಹೋಶ್ ಹೋಗಾನ तो बच जाएंगे. तो बाप दादा ने पहले भी सुनाया, इस फाइनल पढ़ाई में हर बच्चे को 3 सर्टिफिकेट लेने. ಸೊ ಬಾಬಾ ಮೊದಲೂ ಸಹ ತಿಳಿಸಿದರೆ, ಅಂತಿಮ ಪರೀಕ್ಷೆಯಲ್ಲಿ ಮಕ್ಕಳು 3 ಪ್ರಕಾರದ ಸರ್ಟಿಫಿಕೇಟನ್ನು ತಗೋಬೇಕು. ಏಕ್ ಸ್ವಯಂ ಸೆ ಸಂತುಷ್ಟ, यह सर्टिफिकेट. दूसरा बाप दादा द्वारा सर्टिफिकेट. और तीसरा परिवार के संबंध संपर्क में आने वालों द्वारा सर्टिफिकेट. यह 3 सर्टिफिकेट जब मिले तब समझो पढ़ाई पूरी हुई. 3 ಸರ್ಟಿಫಿಕೇಟನ್ನು ನೀವು ಪಡ್ಕೋಬೇಕು. ಒಂದು ಸ್ವಯಂ ಸಂತುಷ್ಟತೆಯ ಸರ್ಟಿಫಿಕೇಟ್, ಎರಡನೇದು ಬಾಪ್ ದಾದಾರವರಿಂದ ಸರ್ಟಿಫಿಕೇಟ್, ಮೂರನೇದು ಪರಿವಾರದಿಂದ ಸರ್ಟಿಫಿಕೇಟ್. ಈ 3 ಸರ್ಟಿಫಿಕೇಟ್ಗಳು, ಪ್ರಮಾಣ ಪತ್ರಗಳು ನಿಮಗೆ ಸಿಕ್ಕಾಗ ಮಾತ್ರ ನೀವು ಪಾಸ್ ವಿತ್ ಆನರ್ ಆಗ್ತೀರಿ. 3 ಸರ್ಟಿಫಿಕೇಟ್ಗಳನ್ನು ಯಾವಾಗ ಪಡ್ಕೋತೀರಿ ಆಗ ನಿಮ್ಮ ವಿದ್ಯಾಭ್ಯಾಸ
ಸಂಪೂರ್ಣ ಆಗ್ತದೆ ಅಂತ ಅರ್ಥ. ऐसे नहीं समझना बाप दादा तो हमारे से संतुष्ट है, लेकिन तीनों ही सर्टिफिकेट चाहिए, एक नहीं चलेगा. चेक करो 3 सर्टिफिकेट से कितने सर्टिफिकेट मिले. बाप के बिना भी कुछ नहीं मिलता, लेकिन परिवार की संतुष्टता का सर्टिफिकेट, इससे भी बहुत कुछ मिलता है. परिवार की जितनी आत्माओं से सर्टिफिकेट जिसको मिलता है, जितने ब्राह्मण संतुष्ट है, उतने ही भगत भी आपकी पूजा संतुष्टता से करेंगे. काम चलाओ नहीं, दिल से करेंगे. ಕೇವಲ ತಂದೆಯ ಸರ್ಟಿಫಿಕೇಟಿಂದ ಕೆಲಸ ಆಗೋದಿಲ್ಲ, ಪರಿವಾರದ ಸರ್ಟಿಫಿಕೇಟು ಬೇಕು. ಎಷ್ಟೆಷ್ಟು ನಿಮಗೆ ಪರಿವಾರದ ಸರ್ಟಿಫಿಕೇಟ್ ಸಿಗ್ತದೆ, ಅಷ್ಟೇ ಭಕ್ತಿ ಮಾರ್ಗದಲ್ಲಿ ಭಕ್ತರು ನಿಮ್ಮ ಪೂಜೆಯನ್ನು ಬಹಳ ಸಂತೋಷದಿಂದ ಹೃದಯಪೂರ್ವಕವಾಗಿ ಮಾಡ್ತಾರೆ. तो यहाँ ब्राह्मण जीवन में जितने ब्राह्मणों का आपके प्रति स्नेह सम्मान रिगार्ड होगा, दिल से संतुष्ट होंगे, उतना ही पूज्य बने. ಸಂಗಮ ಯುಗದಲ್ಲಿ ಎಷ್ಟು ಬ್ರಾಹ್ಮಣ ಮಕ್ಕಳ ಸ್ನೇಹ ಗೌರವ ನಿಮಗೆ ಸಿಗುತ್ತೆ, ಅಷ್ಟೇ ನೀವು पूज्य आत्मा ಆಗ್ತೀರಿ. पूज्य के लिए स्नेह और सम्मान होता है. जब जब जड़ चित्रों की पूजा होगी, तब इतना ही स्नेह और रिगार्ड मिलेगा. पूज्ಯ ಆತ್ಮರ ಬಗ್ಗೆ ಎಲ್ಲರಿಗೂ ಸ್ನೇಹ ಮತ್ತು ಗೌರವ ಇರ್ತದೆ. ಅದೇ ಗೌರವ ಭಕ್ತಿ ಮಾರ್ಗದಲ್ಲೂ ಸಹ ನಿಮ್ಮ ಚಿತ್ರಗಳಿಗೆ ಮೂರ್ತಿಗಳಿಗೆ ಸಿಗ್ತದೆ. ಸಾರೆ ಕಲ್ಪ ಕಿ ಪ್ರಾರಬ್ಧ ಅಭಿ ಬನಾನಿ, ಇಡೀ ಕಲ್ಪದ ಪ್ರಾರಬ್ಧವನ್ನು ಈಗಲೇ ರೂಪಿಸಿಕೊಳ್ಳಬೇಕು. ಸಿರ್ಫ ಆಧಾ ಕಲ್ಪ ರಾಜ್ಯ ಕಿ ಪ್ರಾರಬ್ಧ ನಹಿ, ಪೂಜ್ಯ ಕಿ ಪ್ರಾರಬ್ಧ ಭಿ ಅಭಿ ಬಂತಿ. ಕೇವಲ ಅರ್ಧ ಕಲ್ಪ ರಾಜ್ಯದ ಪ್ರಾರಬ್ಧ ಅಲ್ಲ, ಪೂಜ್ಯ ಆಗುವ ಪ್ರಾರಬ್ಧನೂ ಈಗಲೇ ಪಡ್ಕೋಬೇಕು. ऐसे नहीं समझो हमारा तो बाप से ही काम चल जाएगा. नहीं, बाप का परिवार से कितना प्यार है, तो ಫಾಲೋ ಫಾದರ್ ಕರೋ. ತಂದೆಯ ಸರ್ಟಿಫಿಕೇಟಿಂದ ಕೆಲಸ ಆಗ್ತದೆ ಅಂತ ತಿಳ್ಕೋಬೇಡಿ. ತಂದೆಗೆ ಪರಿವಾರದ ಮೇಲೆ ಎಷ್ಟು ಪ್ರೀತಿ ಇದೆ, ಹಾಗೆ ನಿಮಗೂ ಸಹ ಪರಿವಾರದ ಮೇಲೆ ಪ್ರೀತಿ ಇರಬೇಕು. ಬ್ರಹ್ಮ बाप को देखा, कैसा भी बच्चा शिक्षादाता बन शिक्षा भी देते, लेकिन शिक्षा के साथ प्यार भी दिल में रखते. और प्यार कोई बाहों का नहीं, लेकिन प्यार की निशानी है अपनी शुभ भावना से, शुभ कामना से कैसी भी माया के वश आत्मा को ಪರಿವರ್ತನ करना. ಬಾಬಾ ಹೇಳ್ತಾರೆ, ಈ ವಿಷಯದಲ್ಲಿ ಬ್ರಹ್ಮ ತಂದೆಗೆ ನೀವು ಅನುಕರಣೆ ಮಾಡಿ. ಬ್ರಹ್ಮ ಬಾಬಾ ಶಿಕ್ಷಣ ಕೊಡುವಾಗ ಶಿಕ್ಷಣನೂ ಕೊಟ್ಟರು, ಪ್ರೀತಿ ಕೊಡುವಾಗ ನಿಜವಾದ ಪ್ರೀತಿ ಕೊಟ್ಟರು. ನಿಜವಾದ ಪ್ರೀತಿ ಎಂದರೆ ಮಕ್ಕಳ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಕೊಂಡು. ಹಾಗೆ ನೀವು ಮಕ್ಕಳು ಸಹ ಯಾರಾದರೂ ಮಾಯೆಗೆ ವಶ ಆಗಿದ್ದರೆ ನಿಮ್ಮ ಶುಭ ಭಾವನೆ, ಶುಭ ಕಾಮನೆಯಿಂದ ಆ ಆತ್ಮರನ್ನು ಪರಿವರ್ತನೆ ಮಾಡಿ. कोई भी है, कैसी भी है, घृणा भाव नहीं आवे. यह तो बदलने वाले है ही नहीं. ऐसा मत सोचो, अभी आवश्यकता है रहम दिल बनने, क्योंकि कई बच्चे कमज़ोर होने के कारण अपनी शक्ति से कोई बड़ी समस्या पार नहीं हो सकते, तो आप सहयोगी बनो. ಬಾಬಾ ಹೇಳ್ತಾರೆ, ಯಾರ ಬಗ್ಗೆಯೂ ತಿರಸ್ಕಾರದ ಭಾವನೆ ಬೇಡ. ಇವ್ರು ಬದಲಾಗೋದಿಲ್ಲ ಅಂತಲೂ ಹೇಳಬೇಡಿ. ಒಬ್ಬರ ಮುಂದೆ ಬಹಳ ದೊಡ್ಡ ಸಮಸ್ಯೆ ಬಂದಾಗ ಮತ್ತು ಅವರ ಶಕ್ತಿ ಕಡಿಮೆ ಇದೆ ಅಂದರೆ ನೀವು ದಯಾಹೃದಯಿಯಾಗಿ ಆ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಸಹಯೋಗ ಕೊಡಿ. आप सहयोगी बनो. किससे? सिर्फ शिक्षा से नहीं,
प्यार या शुभ भावना कोई नहीं सुन सकता, शिक्षा कोई नहीं सुन सकता. ಪ್ಯಾರ್ और ಶುಭ ಭಾವನಾ ಚಾಹಿಯೆ. ಬರೇ ಶಿಕ್ಷಣ ಕೊಡೋದ್ರಿಂದ ಅವರು ಸಮಸ್ಯೆಯಿಂದ ಪಾರಾಗೋದಿಲ್ಲ. ನಿಮ್ಮ ಶುಭ ಭಾವನೆ, ನಿಮ್ಮ ಪ್ರೀತಿಯಿಂದ ಅವರು ಪಾರಾಗ್ತಾರೆ. ಫೈನಲ್ रिजल्ट है शिक्षा काम नहीं करती, शिक्षा के साथ शुभ भावना, रहम दिल भावना यह सहज काम करता है. जैसे ब्रह्मा को देखा, मालूम भी होता कि आज इस बच्चे ने भूल किए, तो भी उस बच्चे को शिक्षा भी तरीके से युक्ति से देता, फिर उसको बहुत प्यार भी करता, जिससे वह समझ जाते कि बाबा का प्यार है और प्यार में गलती के महसूसता की शक्ति उसमें आ जाए. ಹೇಗೆ ಬ್ರಹ್ಮ ಬಾಬಾ ಮಕ್ಕಳಿಗೆ ಪ್ರೀತಿಯಿಂದ ಪರಿವರ್ತನೆ ಮಾಡ್ತೀವಿ. ಗೊತ್ತಿರ್ತಿತ್ತು ಇಂಥವರು ತಪ್ಪು ಮಾಡಿದ್ದಾರೆ ಅಂಥೇಳಿ, ಆದರೆ ಬಾಬಾ ಪ್ರೀತಿಯಿಂದ ಅವರಿಗೆ ತಿಳಿಸ್ತಿದ್ರು, ಶಿಕ್ಷಣ ಕೊಡ್ತಿದ್ರು. ಆ ಪ್ರೀತಿಯ ಶಕ್ತಿಯಿಂದ ಮಕ್ಕಳಿಗೆ ಗೊತ್ತಾಗ್ತಿತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ, ಮತ್ತು ಅವರು ಪಶ್ಚಾತ್ತಾಪ ಪಡ್ಕೊಂಡು ಪರಿವರ್ತನೆ ಆಗ್ತಿತ್ತು. ब्रह्मा बाप को आज बहुत याद किया ना, तो फॉलो फादर. बाप समान बनने की हिम्मत है, मुबारक हो हिम्मत की. ಹೇಗೆ ಬ್ರಹ್ಮ ಬಾಬಾ ಯುಕ್ತಿಯಿಂದ ಪ್ರೀತಿಯಿಂದ ಮಕ್ಕಳನ್ನು ಸುಧಾರಣೆ ಮಾಡ್ತಿದ್ರು, ಹಾಗೆ ನೀವು ಸಹ ಆ ತಂದೆಗೆ ಫಾಲೋ ಮಾಡಿರಿ. ತಂದೆಯ ಸಮಾನ ಆಗುವ ಧೈರ್ಯ ನಿಮ್ಮಲ್ಲಿ ಇದೆಯಾ? ಇದೆ ಅಂದರೆ ಆ ಧೈರ್ಯಕ್ಕೆ शुभाशयಗಳು. बाप दादा आपके दिल की तालियां पहले ही सुन लेता है. आप खुशी से तालियां बजाते हो, लेकिन बाप को दिल की तालियां पहले पहुंचती. ಈ ರೀತಿಯಲ್ಲಿ ಬಾಬಾ ಹೇಳಿದಾಗ ಮಕ್ಕಳೆಲ್ಲರೂ ಜೋರಾಗಿ ಚಪ್ಪಾಳೆ ಹಾಕಿದರು. ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸಿನ ಚಪ್ಪಾಳೆ, ಹೃದಯದ ಚಪ್ಪಾಳೆ ಮೊದಲೇ ನನ್ನ ಹತ್ರ तलपिरतदे. बाप दादा हंसी की बात सुनाते, ब्रह्मा बाबा की रूह रूहान चले. ब्रह्मा बाप कहते, मेरे को एक बात के लिए डेट कॉन्शियस है. बच्चों को कहते हैं डेट कॉन्शियस नहीं बनो, लेकिन ब्रह्मा बाप एक बात में डेट कॉन्शियस है. वह कौन सी डेट है कि कब मेरा एक एक बच्चा जीवन मुक्त बन जाए. ऐसे नहीं समझना कि अंत्य में जीवन मुक्त बनेंगे, नहीं. बहुत काल से जीवन मुक्त स्थिति का अभ्यास, बहुत काल जीवन मुक्त राज्य भाग्य का अधिकारी बनाएगा. उसके पहले जब आप अभी जीवन मुक्त बनो, तो आप जीवन मुक्त स्थिति वालों का प्रभाव, जीवन बंधन वाले आत्माओं का बंधन समाप्त करें. ಬ್ರಹ್ಮ ಬಾಬೋರ್ಗೆ ಒಂದು ವಿಷಯದ ಬಗ್ಗೆ, ಒಂದು ದಿನಾಂಕದ ಬಗ್ಗೆ ವಿಶೇಷ ಗಮನ ಇದೆ. ಅದು ಯಾವುದು ಅಂದರೆ, ನನ್ನ ಮಕ್ಕಳು ನನ್ನ ಸಮಾನ ಜೀವನ ಮುಕ್ತ ಯಾವಾಗ ಆಗ್ತಾರೆ ಅಂತ ಬಾಬೋರು ಕಾಯ್ತಾ ಇದ್ದಾರೆ. ಬಹಳ ಸಮಯದ ಜೀವನ್ಮುಕ್ತಿಯ ಅನುಭವ, ಸಂಗಮ ಯುಗದಲ್ಲಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಇತ್ತು ಅಂದರೆ ಭವಿಷ್ಯದಲ್ಲಿ ಅವರು ಬಹಳ ಸಮಯದ ರಾಜ್ಯ ಅಧಿಕಾರಿಯಾಗ್ತಾರೆ, ರಾಜ್ಯ ಭಾಗ್ಯ ಅಧಿಕಾರಿಯಾಗ್ತಾರೆ. ಸಂಗಮ ಯುಗದಲ್ಲಿ ಯಾವ ಮಕ್ಕಳು ಜೀವನ ಮುಕ್ತಿಯ ಅನುಭವ ಮಾಡ್ತಾರೆ, ಅವರ ಪ್ರಭಾವದಿಂದ ಜೀವನ ಬಂಧನದಲ್ಲಿ ಇರುವಂಥ ಆತ್ಮರ ಬಂಧನ ಸಮಾಪ್ತಿಯಾಗ್ತದೆ. तो यह सेवा करनी. आप ब्रह्मा बाप को डेट कॉन्शियस का जवाब दो. वह डेट कब होगी, कब सब जीवन मुक्त होंगे. कोई बंधन नहीं. बंधनों की लंबी लिस्ट वर्णन करते, क्लासेस कराते हो तो बंधनों की बड़ी लंबी लिस्ट निकालते हो. लेकिन बाप कहते, सब बंधनों में पहला एक बंधन है देह भान का बंधन, उससे मुक्त बनो. ಬಾಬಾ ಯಾವ ವಿಷಯದ ಬಗ್ಗೆ
ಗಮನ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ, ಡೇಟ್ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅದನ್ನು ಯಾವಾಗ ಕೊಡ್ತೀರಿ? ಯಾವಾಗ ಬಂಧನ ಮುಕ್ತ ಆಗ್ತೀರಿ? ಜೀವನ ಮುಕ್ತ ಆಗ್ತೀರಿ? ಬಂಧನಗಳ ಬಗ್ಗೆ ಕ್ಲಾಸ್ ಮಾಡುವಾಗ ಬಂಧನಗಳ ಒಂದು ದೊಡ್ಡ ಪಟ್ಟಿಯನ್ನೇ ತಯಾರು ಮಾಡಿರ್ತೀರಿ. ಬಾಬಾ ಹೇಳ್ತಾರೆ, ಎಲ್ಲಕ್ಕಿಂತಲೂ ಮೊದಲನೇ ಬಂಧನ ಆಗಿದೆ ದೇಹ ಭಾವನೆಯ ಬಂಧನ, ದೇಹ ಸ್ಮೃತಿಯ ಬಂಧನ, ದೇಹ ಅಭಿಮಾನದ ಬಂಧನ. ಉಸ್ಸೆ ಮುಕ್ತ ಬನ್. ದೇಹ ನಹಿ ತೋ ದೂಸರೆ ಬಂಧನ್ ಸ್ವತಃ ಖತಮ್ ಹೋ ಜಾಯೆಂಗೆ. ದೇಹದ ಬಂಧನ ಖತಮ್ ಆಗಿಬಿಟ್ಟರೆ ಉಳಿದ ಎಲ್ಲ ಬಂಧನಗಳು ಖತಮ್ ಆಗ್ತವೆ. अपने को वर्तमान समय में मैं टीचर हूँ, मैं स्टूडेंट हूँ, मैं सेवाधारी हूँ, ऐसे समझने के बजाय अमृत वेले से अभ्यास करो कि मैं श्रेष्ठ आत्मा ऊपर से आई, इस पुरानी दुनिया में पुराने शरीर में सेवा के लिए. ವರ್ತಮಾನ ಸಮಯದಲ್ಲಿ ನಾನು ಶಿಕ್ಷಕಿಯಾಗಿದ್ದೇನೆ, ನಾನು ಭಗವಂತನ ವಿದ್ಯಾರ್ಥಿಯಾಗಿದ್ದೇನೆ, ನಾನು ಸೇವಾಧಾರಿ ಆಗಿದ್ದೇನೆ ಎಂದು ನೆನಪು ಮಾಡುವುದರ ಬದಲಾಗಿ ಅಮೃತ ವೇಳೆಯಿಂದ ಈ ಒಂದು ಅಭ್ಯಾಸ ಮಾಡಿರಿ. ಯಾವುದು ಅಂದರೆ, ನಾನು ಶ್ರೇಷ್ಠ ಆತ್ಮ ಪರಮಧಾಮದಿಂದ ಅವತರಿತನಾಗಿ ಬಂದಿದ್ದೀನಿ. ಹಳೆ ಪ್ರಪಂಚ, ಹಳೆ ದೇಹದಲ್ಲಿ ಬಂದಿದ್ದೀನಿ ಸೇವೆ ಮಾಡೋದಕ್ಕಾಗಿ. मैं आत्मा हूँ, यह पाठ पक्का करो. आप आत्मा का भान धारण करो तो यह आत्मिक भान माया के भान को सदा के लिए समाप्त करे. ನಾನು ಆತ್ಮ ಎನ್ನುವ ಪಾಠ ಪಕ್ಕಾ ಮಾಡಿಕೊಳ್ಳಿ. ಆತ್ಮಿಕ ಭಾವನೆ ಇರಲಿ, ಆತ್ಮಿಕ ಸ್ಥಿತಿ ಇರಲಿ. ಆತ್ಮಿಕ ಭಾವನೆ ಇದ್ದಾಗ ಮಾಯೆಯ ಭಾವನೆ ಸಮಾಪ್ತಿ ಆಗ್ತದೆ. लेकिन आत्मा का भान चलते फिरते स्मृति में रहे, वह अभी यह होना चाहिए. ನಾನು ಆತ್ಮ ಎಂಬ ಭಾವನೆ ಅಥವಾ ಸ್ಮೃತಿ ಓಡಾಡುವಾಗ ನಡೆದಾಡುವಾಗಲೂ ಇರಲಿ. ब्रह्मा बाप ने आत्मा का पाठ आदि से कितना पक्का किया. दीवारों पर भी मैं आत्मा हूँ, परिवार वाले आत्मा है, एक एक के नाम से दीवारों में भी यह पाठ पक्का किया. डायरियाँ भर दी, मैं आत्मा हूँ, यह आत्मा है, यह भी आत्मा है. आपने आत्मा का पाठ इतना पक्का किया है. ಬ್ರಹ್ಮ ಬಾಬವರು ಆತ್ಮದ ಪಾಠವನ್ನು ಬಹಳ ಪಕ್ಕಾ ಮಾಡಿಕೊಂಡು ಗೋಡೆಗಳ ಮೇಲೆ ಬರೆದು ಹಾಕ್ತಿದ್ರು, ನಾನು ಆತ್ಮ, ಇವರು ಆತ್ಮ, ಇವರು ಆತ್ಮ ಅಂತ. ಡೈರಿಗಳಲ್ಲಿ ಬರೀತಿದ್ರು, ನಾನು ಆತ್ಮ, ಯಶೋಧ ಆತ್ಮ, ಪ್ರಕಾಶ್ಮಣಿ ದಾದಿ ಆತ್ಮ, ಮಮ್ಮ ಆತ್ಮ ಅಂತ ಬರೆದು ಪಕ್ಕಾ ಮಾಡಿಕೊಂಡು. ನೀವು ಅಷ್ಟು ಪಕ್ಕಾ ಮಾಡ್ಕೊಂಡಿದ್ದೀರಾ? मैं सेवाधारी हूँ, यह पाठ कुछ पक्का लगता है, लेकिन आत्मा सेवाधारी हूँ तो जीवन मुक्त बन जाए. ನಾನು ಸೇವಾಧಾರಿ ಎನ್ನುವ ಪಾಠ ಪಕ್ಕಾ ಮಾಡಿಕೊಂಡಿದ್ದೀರಿ, ಆದರೆ ನಾನು ಆತ್ಮ ಸೇವಾಧಾರಿ ಅನ್ನುವ ಪಾಠ ಇನ್ನೂ ಪಕ್ಕಾ ಮಾಡ್ಕೋಬೇಕು. ಆಗ ನೀವು ಜೀವನ ಮುಕ್ತ ಆಗುತ್ತೀರಿ. रोज शरीर में ऊपर से अवतरित हो. मैं अवतार हूँ, इस शरीर में अवतरित आत्मा, फिर युद्ध नहीं करनी पड़े. ಪ್ರತಿದಿನ ನೆನ್ಪು ಮಾಡ್ಕೊಳ್ಳಿ, ನಾನು ಈ ದೇಹದಲ್ಲಿ ಅವತರಿತ ಆಗಿರುವಂತಹ ಆತ್ಮ ಆಗಿದೆ, ನಾನು ಅವತಾರ ಆಗಿದ್ದೇನೆ ಅಂತ ನೆನಪು ಮಾಡಿಕೊಂಡ್ರೆ ಅಲ್ಲಿ ಯುದ್ಧ ನಡೆಯೋದಿಲ್ಲ. ಆತ್ಮ ಬಿಂದು है तो सब बातों को बिंदु लग जाएगा. कौन सी आत्मा? रोज एक नया नया टाइटल स्मृति में रखो. टाइटल की लिस्ट तो है ना, रोज नया टाइटल स्मृति में रखो कि मैं ऐसी श्रेष्ठ आत्मा हूँ. सहज है ना? बाबा ಹೇಳ್ತಾರೆ,
ಪ್ರತಿದಿನ ಒಂದೊಂದು ಸಮಾನವನ್ನು ನೆನ್ಪು ಮಾಡಿಕೊಡಿ. ನಾನು ಇಂಥ ಆತ್ಮ, ನಾನು ರಾಜಯೋಗಿ ಆತ್ಮ, ನಾನು ಸುದರ್ಶನ ಚಕ್ರಧಾರಿ ಆತ್ಮ, ನಾನು ಪವಿತ್ರ ಹಂಸ ಆತ್ಮ. ಹೀಗೆ ನೆನಪು ಮಾಡ್ಕೊಳ್ತಾ ಹೋಗಿ. आत्मा बिंदु रूप में रहेगी तो ड्रामा बिंदु भी काम में आएगा और समस्याओं को सेकंड में बिंदु लगा सकेंगे और बिंदु बन परम धाम में बिंದು ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ, ಯಾವುದೇ ಸಮಾನದ ಮೊದಲು ನಾನು ಆತ್ಮ ಅನ್ನೋದನ್ನು ಮರಿಬೇಡಿ. ನಾನು ಬಿಂದು ಆತ್ಮ ಅಂತ ನೆನಪು ಮಾಡಿಕೊಂಡಾಗ ನಾಟಕದ ಸ್ಮೃತಿಯೂ ಬರ್ತದೆ. ನಾಟಕದ ನೆನಪು ಬಂದಾಗ ಗತಿಸಿ ಹೋದ ಘಟನೆಗಳ ಬಗ್ಗೆ, ದೃಶ್ಯಗಳ ಬಗ್ಗೆ ಪೂರ್ಣ ವಿರಾಮ ಹಾಕುವುದು ಸಹಜ ಆಗ್ತದೆ. ಪೂರ್ಣ ವಿರಾಮ ಹಾಕಿದವರು ಬಿಂದು ಆಗಿ ಪರಮಧಾಮಕ್ಕೆ ಹೋಗಿಬಿಡ್ತಾರೆ. ಪರಮಧಾಮದಲ್ಲಿ ಬಿಂದು ಸ್ಥಿತಿಯ ಅನುಭವ ಸಹಜವಾಗಿ ಮಾಡ್ತಾರೆ. ಜಾನಾ ಹೇ ಯಾ ಸೀದಾ ಸ್ವರ್ಗ ಮೇ ಜಾನಾ ಹೇ, पहले घर जाएंगे या राज्य में जाएंगे. बाप के साथ घर तक तो चलना है ना, कि सीधा राज्य में चलेंगे. बाप को पूछेंगे नहीं तो बिंदु बाप के साथ बिंदु बन पहले घर जाना है. वैसे राज्य का पासपोर्ट नहीं मिलेगा. ಯಾಕೆ ಅಂದರೆ ಮೊದಲು ನಾವು ಬಿಂದು ಆಗಿ ತಂದೆಯ ಮನೆಗೆ ಹೋಗಬೇಕಾಗಿದೆ, ನಂತರ ರಾಜಧಾನಿಗೆ ಬರಬೇಕಾಗಿದೆ. ಬಾಬಾ ಹೇಳ್ತಾರೆ, ಕೊನೆಗೆ ಹೋಗುವಾಗ ಮನೆಗೆ ಹೋಗುವ ಪಾಸ್ಪೋರ್ಟ್ ಇದ್ದರೆ ಮಾತ್ರ ರಾಜಧಾನಿಗೆ ಬರುವ ಪಾಸ್ಪೋರ್ಟ್ ನಮಗೆ ಆಟೋಮೆಟಿಕ್ಲಿ ಸಿಗ್ತದೆ. परमधाम से राजधानी में जाने का पासपोर्ट ऑटोमेटिक मिल जाए. किसको देने की आवश्यकता नहीं. जितना नज़दीक होंगे उतना नंबरवार परमधाम से राज्य में आएंगे. परमधाम से पहली आत्मा कौन सी जाएगी, किसके साथ जाएंगे? ब्रह्मा बाप के साथ जाएंगे. सभी राज्य में भी साथ में जाएंगे या दूसरे तीसरे जन्म में जाएंगे? जाना है ना, प्यार है ना. ब्रह्मा बाप को छोड़ेंगे तो नहीं, साथ जाएंगे. तो बाप दादा को डेट बताएंगे या नहीं बताएंगे? ಬಾಬಾ ಕೇಳ್ತಾ ಇದ್ದಾರೆ, ಪರಮಧಾಮದಿಂದ ಮೊಟ್ಟ ಮೊದಲಿಗೆ ಯಾವ ಆತ್ಮ ಸೃಷ್ಟಿ ನಾಟಕದಲ್ಲಿ ಬರ್ತದೆ? ಬ್ರಹ್ಮ ತಂದೆಯ ಆತ್ಮ ಬರ್ತದೆ. ಹಾಗಾದರೆ ನೀವೆಲ್ಲರೂ ಬ್ರಹ್ಮ ಬಾಬನ ಜೊತೆಗೆ ಬರ್ತೀರಿ ತಾನೆ? ಅಥವಾ 2-3 ಜನ್ಮಗಳ ನಂತರ ಬರ್ತೀರಿ? ब्रह्मा बाप से प्यार है ना, तो ब्रह्मा बाप को छोड़ेंगे नहीं, साथ में आएंगे. तो बाप दादा को डेट बताएंगे या नहीं? बाप दादा कहते अभी ही बनो. ಮಕ್ಕಳು ಹೇಳಿದರು, ಬಾಬಾ ನೀವೇ ಒಂದು ಡೇಟ್ ಕೊಡಿ ಅಂತ. ಆಗ ಬ್ರಹ್ಮ ಬಾಬಾ ಹೇಳ್ತಾ ಇದ್ದಾರೆ, ಈಗಲೇ ಇವತ್ತೇ ನನ್ನ ಸಮಾನ ಆಗ್ರಿ. तो बाप भी डेट कॉन्शियस से बदल जाएगा. देखो ब्रह्मा बाप ने कल को देखा, तुरंत दान महादान किया ना. ಬ್ರಹ್ಮ ಬಾಬಾ ನಾಳೆ ಏನು ಅಂತ ವಿಚಾರ ಮಾಡಲಿಲ್ಲ, ತಕ್ಷಣ ತುರಂತ ದಾನ ಮಾಡಿಬಿಟ್ರು, ಸರ್ವಸ್ವ ಅರ್ಪಣೆ ಮಾಡಿದರು. ತೀವ್ರ ಪುರುಷಾರ್ಥ ಪಹಲಾ ಪುರುಷಾರ್ಥ ಕಿಯಾ, ಕಲ್ ಕೋ ನಹೀ देखा, कल क्या होगा, परिवार कैसे चलेगा, नहीं सोचा. जो आज हो रहा है वह अच्छा और जो कल होगा वह भी अच्छा. ಬ್ರಹ್ಮ ಬಾಬೋರು ನಾಳಿನ ಬಗ್ಗೆ ವಿಚಾರ ಮಾಡಲಿಲ್ಲ. ನಾಳೆ ಏನಾಗ್ತದೆ, ನಮ್ಮ ಪರಿವಾರದ ಬಗ್ಗೆ ಏನಾಗ್ತದೆ, ಪರಿವಾರದ ಗತಿ ಏನು ಅಂತ ವಿಚಾರ ಮಾಡಲಿಲ್ಲ. ತಕ್ಷಣ ಸಂಪೂರ್ಣ ಸಮರ್ಪಣೆ ಆದರು. ಏನು ನಡೀತಾ ಇದೆ ಅದು ಒಳ್ಳೆಯದು, ನಾಳೆ ಏನು ನಡೆಯಲಿದೆ ಅದು ಒಳ್ಳೆಯದು ಅಂತಲೇ ತಿಳ್ಕೊಂಡು ತುರಂತ ದಾನ್ ಮಹಾಪುಣ್ಯ ಕಿಯ और पहला नंबर का महान बना. ತಕ್ಷಣ ಸರ್ವಸ್ವ ದಾನ ಮಾಡಿ ನಂಬರ್ 1 ಮಹಾನ್ ಆತ್ಮ ಆದರು.
तुम बच्चों को तुरंत दानी बनना चाहिए. ಹಾಗೆಯೇ ನೀವು ಮಕ್ಕಳು ಸಹ ತುರಂತ ದಾನಿ ಆಗಬೇಕು. ಸಂಕಲ್ಪ ಕಿಯಾ और ತುರಂತ ದಾನ್ ಮಹಾಬಲಿ ಬನೆ. ಸಂಕಲ್ಪ ಮಾಡಿದ ಕೂಡಲೇ ತುರ್ತ ದಾನ ಮಾಡಿ ಮಹಾಬಲಿಯಾಗ್ರಿ. ಬ್ರಹ್ಮ ಬಾಬನು ಹಾಗೇ ಮಾಡಿದರು. जब हाथ उठवाते हैं तो सभी पहले डिवीज़न में हाथ उठाए. अभी भी उठवाएंगे तो सब उठाएं. बाप दादा जानते हैं कि कोई भी हाथ नीचे नहीं करे. जब पहले डिवीज़न में आना है तो पहले नंबर को फॉलो करो. ಯಾರೆಲ್ಲರೂ ಪ್ರಥಮ ದರ್ಜೆಯಲ್ಲಿ ಬರ್ತೀರಿ ಅಂತ ಕೇಳಿದಾಗ ಎಲ್ಲರೂ ಕೈ ಎತ್ತಿ ಬಿಡ್ತಾರೆ. ಪ್ರಥಮ ದರ್ಜೆಯಲ್ಲಿ ಬರಬೇಕಾದ್ರೆ ಪ್ರಥಮ ನಂಬರಿನ ಆತ್ಮ ಬ್ರಹ್ಮ ಬಾಬವ್ರನ್ನ ಫಾಲೋ ಮಾಡಿರಿ. फॉलो करना सहज है. बस ब्रह्मा बाप के कदम पर कदम रखो. कॉपी करो. कॉपी करना आता है ना, फॉलो करना आता है तो फॉलो करो. और क्या करना है? ಬಾಬಾ ಕೇವಲ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಅವರ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ನಡೀರಿ. ಅವರನ್ನು ಕಾಪಿ ಮಾಡಿ. ಕಾಪಿ ಮಾಡುವುದು सहज ही देता नहीं. अच्छा, अभी सभी जो भी बैठे हैं 1 सेकंड में अशरीरी आत्मिक स्थिति में स्थित हो जाओ. शरीर भान में नहीं आओ. आत्मा परमात्मा से मिलन मना रही. बाप दादा ने ड्रिल कराए. ಎಲ್ಲರೂ ಕ್ಷಣದಲ್ಲಿ ಅಶರೀರಿಯಾಗಿ ಆತ್ಮಿಕ ಸ್ಥಿತಿಯ ಅಭ್ಯಾಸ ಮಾಡಿ ದೇಹವನ್ನು ಮರೀರಿ. ಪರಮಾತ್ಮನ ಮಿಲನ ಮಾಡಿ. ಹೀಗೆ ಬಾಪ್ ದಾದಾರವರು ಈ ಒಂದು ಆತ್ಮಿಕ ಡ್ರಿಲ್ಲನ್ನು ಮಾಡಿಸಿದರು. ಐಸಾ ಅಭ್ಯಾಸ ಬಾರ್ ಬಾರ್ ಕರ್ತೆ कर्म करते रहो. स्विच ऑन किया और सेकेंड में अशरीरी बने. ಇಂತಹ ಒಂದು ಅಭ್ಯಾಸ ಇಡೀ ದಿನದಲ್ಲಿ ಆಗಾಗ ಮಾಡ್ತಾನೇ ಇರಬೇಕು. ಕರ್ಮ ಮಾಡುವಾಗಲೂ ಮಧ್ಯ ಮಧ್ಯದಲ್ಲಿ ಅಶರೀರಿ ಸ್ಥಿತಿಯ ಅಭ್ಯಾಸ ಮಾಡಬೇಕು. यह अभ्यास कर्मातीत स्थिति का अनुभव कराए. ಈ ಅಭ್ಯಾಸನೇ ನಿಮಗೆ कर्मातीत ಸ್ಥಿತಿಯ ಅನುಭವ ಮಾಡಿಸುವುದು. चारों ओर के सदा समर्थ आत्माओं को, सदा बाप दादा को फॉलो करने वाले सहज पुरुषार्थी बच्चों को, सदा एक बाप एकाग्र बुद्धि एक रस स्थिति में स्थित रहने वाले, बिंदु बन बिंदु बाप के साथ चलने वाले, ऐसे सर्व बाप के स्नेही सहयोगी सेवाधारी बच्चों को बाप दादा का याद प्यार और नमस्ते. ನಾಲ್ಕು ಕಡೆಯ ಸಮರ್ಥ ಆತ್ಮರಿಗೆ ಸದಾ ಬಾಪ್ ದಾದಾರವರನ್ನು ಅನುಕರಣೆ ಮಾಡುವಂತಹ ಸಹಜ ಪುರುಷಾರ್ಥಿ ಮಕ್ಕಳಿಗೆ ಒಬ್ಬ ತಂದೆಯ ವಿನಃ ಯಾರೂ ಇಲ್ಲ ಎಂಬ ನಿಶ್ಚಯದಿಂದ ಏಕಾಗ್ರ ಬುದ್ಧಿಯಾಗಿ ಏಕರಸ ಸ್ಥಿತಿಯಲ್ಲಿ ಇರುವಂತಹ ಮಕ್ಕಳಿಗೆ ಬಿಂದು ಆಗಿ ಬಿಂದು ತಂದೆಯ ಜೊತೆಗೆ ನಡೆಯುವಂತಹ ಮಕ್ಕಳಿಗೆ ತಂದೆಯ ಸ್ನೇಹಿ ಸಹಯೋಗಿ ಸೇವಾಧಾರಿ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ. वरदान. अविनाशी सुहाग और भाग्य के तिलकधारी सो भविष्य के राज्य तिलकधारी भव. ಅವಿನಾಶಿ ಸೌಭಾಗ್ಯ ಮತ್ತು ಭಾಗ್ಯದ ತಿಲಕಧಾರಿ सो भविष्यद राज्य तिलकधारी भव. संगम युग पर देवों के देव के सुहाग और परमात्मा व ईश्वरीय संतान के भाग्य का तिलक प्राप्त होता है. ಸಂಗಮ ಯುಗದಲ್ಲಿ ದೇವರಿಗೂ ದೇವ ಆಗಿರುವಂತಹ ಪರಮಾತ್ಮನ ಸೌಭಾಗ್ಯವತಿ ಆಗುವ ಭಾಗ್ಯದ ತಿಲಕ, ಸೌಭಾಗ್ಯದ ತಿಲಕ ಮತ್ತು ಪರಮಾತ್ಮನ ಮಗು ಆಗುವ ಭಾಗ್ಯದ ತಿಲಕ ಪ್ರಾಪ್ತಿಯಾಗಿದೆ.
ಡಬಲ್ ತಿಲಕ ಪ್ರಾಪ್ತಿಯಾಗಿ, ಒಂದು ಪರಮಾತ್ಮನ ಸಜನಿಯಾಗುವ ಭಾಗ್ಯದ ತಿಲಕ, ಇನ್ನೊಂದು ಪರಮಾತ್ಮನ ಮಗು ಆಗುವ ಭಾಗ್ಯದ ತಿಲಕ. यदि यह सुहाग और भाग्य का तिलक अविनाशी है तो माया इस तिलक को मिटाती नहीं. ಈ ಸೌಭಾಗ್ಯದ ತಿಲಕ, ಭಾಗ್ಯದ ತಿಲಕ ಅವಿನಾಶಿಯಾಗಿ ನೀವು ಧರಿಸಿಕೊಂಡರೆ ಮಾಯೆ ಈ ತಿಲಕವನ್ನು ಅಳಿಸೋದಿಲ್ಲ. तो यहाँ के सुहाग और भाग्य के तिलकधारी सो भविष्य के राज्य तिलकधारी ಬಂತೆ ಹೇ. ಈ ತಿಲಕ ಅವಿನಾಶಿಯಾಗಿ ಧಾರಣೆ ಮಾಡಿಕೊಂಡ್ರೆ ಮಾಯೆ ಈ ತಿಲಕವನ್ನು ಎಂದೂ ಅಳಿಸೋದಿಲ್ಲ. ಹೀಗೆ ಸಂಗಮಯುಗದ ಸೌಭಾಗ್ಯ ಮತ್ತು ಭಾಗ್ಯದ ತಿಲಕಧಾರಿ ಯಾರು ಆಗ್ತಾರೆ ಅವರು ಭವಿಷ್ಯದಲ್ಲಿ ರಾಜ್ಯ ತಿಲಕಧಾರಿ ಆಗ್ತಾರೆ. ಹರ್ ಜನ್ಮ में ರಾಜ್ಯ ತಿಲಕ का उत्सव होता है. ಸತ್ಯಯುಗದಲ್ಲಿ ಪ್ರತಿಯೊಂದು ಜನ್ಮದಲ್ಲಿಯೂ ಸಹ ರಾಜ್ಯ ತಿಲಕದ ಸಮಾರಂಭ ನಡೀತದೆ. ರಾಜಾ ಕೆ ಸಾಥ್ ರಾಯಲ್ ಫ್ಯಾಮಿಲಿ ಕಾ ಭಿ ತಿಲಕ್ ದಿವಸ್ ಮನಾಯಾ ಜಾತಾ ಹೈ. ರಾಜನ ಜೊತೆಗೆ ರಾಜನ ಪರಿವಾರಕ್ಕೂ ರಾಜ್ಯ ತಿಲಕ ಕೊಡುವ ಒಂದು ಸಮಾರಂಭ ಕಾರ್ಯಕ್ರಮ ಬಹಳ ವೈಭವದಿಂದ ಅಲ್ಲಿ ನಡೀತದೆ. श्लोगन. सदा एक के स्नेह में समाये रहो तो यह मोहब्बत मेहनत को समाप्त कर देगी. ಸದಾ ಪರಮಾತ್ಮ ತಂದೆಯ ಸ್ನೇಹದಲ್ಲಿ, ಒಬ್ಬನ ಸ್ನೇಹದಲ್ಲಿ ಸಮಾವೇಶ ಆಗಿರಿ, ಮುಳುಗಿರಿ. ಆಗ ಪರಮಾತ್ಮನ ಪ್ರೇಮ ನಿಮ್ಮ ಪರಿಶ್ರಮವನ್ನು ಸಮಾಪ್ತಿ ಮಾಡಿಬಿಡ್ತದೆ. ಓಂ ಶಾಂತಿ, ಓಂ ಶಾಂತಿ.